ಬೆಂಗಳೂರಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ರೀ. ಈ ಬಿಗ್ ಬಾಸಲ್ಲಿ ನಾನು ಯಾಕೆ ಬರಬೇಕು ಅನ್ನೋದು ನಿಮ್ಗೆ ಅರ್ಥ ಆಗಿರುತ್ತೆ ಅಂದ್ಕೊಂಡಿರ್ತೀನಿ. ಸುಮ್ಮನೆ ಯಾವುದೋ ಒಂಥರ ವೀಡಿಯೋ ಮಾಡಿ ಹಾಕ್ಬಿಟ್ಟು ನನಗೂ ಬಿಗ್ ಬಾಸಲ್ಲಿ ಒಂದು ವೇದಿಕೆಯಲ್ಲಿ ಅವಕಾಶ ಕೊಡಿ ಅಂತ ನಾನು ಕೇಳ್ತಾ ಇಲ್ಲ. ಖಂಡಿತವಾಗ್ಲೂ ಜನರಿಗೆ ಎಂಟರ್ಟೈನ್ಮೆಂಟ್ ಕೊಡುವಂಥ ಎಲ್ಲ ಕ್ವಾಲಿಟೀಸು ನನ್ನಲ್ಲಿ ಇರೋದರಿಂದ, ಒಳ್ಳೆ ಸಾಹಿತ್ಯನ ಬರೆಯೋದರಿಂದ ಹಿಡಿದು ಗಿಟಾರ್ ವಾದ್ಯವನ್ನು ನುಡಿಸ್ತೇನೆ, ವೈಯಕ್ತಿಕವಾಗಿ ಇಂಡಿಪೆಂಡೆಂಟ್ ಆಲ್ಬಮ್ ಸಾಂಗ್ಗಳು ಮಾಡಿರ್ತೇನೆ. ಅದರ ಜೊತೆಯಲ್ಲಿ ಸ್ಕ್ರಿಪ್ಟ್ ಬರೆಯೋದು, ಡೈಲಾಗ್ಸ್ಗಳನ್ನ ಬರೆಯೋದು. ಟೋಟಲಿ ಹೇಳಬೇಕು ಅಂತಂದ್ರೆ ನನ್ನ ಹತ್ರ ಒಂದು ಕಲಾವಿದನಿಗೆ ಏನೇನು ಕ್ವಾಲಿಟೀಸ್ ಇರಬೇಕು ಆ ಎಲ್ಲ ಕ್ವಾಲಿಟಿಗಳು ನನ್ನ ಹತ್ರ ಇರೋದರಿಂದ, ನನಗೆ ಒಂದು ಬಿಗ್ ಬಾಸ್ ವೇದಿಕೆ ಅದ್ಭುತವಾದ ವೇದಿಕೆ ಆಗಿರೋದರಿಂದ ನಾನು ಕೂಡ ಒಬ್ಬ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗ್ತೀನಿ. ಕರ್ನಾಟಕದ ಜನತೆಯನ್ನು ನಾನು ಮನರಂಜಿಸ್ತೀನಿ ಅಂತಕ್ಕಂಥ ಮನೋಭಾವನೆ ನನ್ನಲ್ಲಿರೋದರಿಂದ, ಒಂದು ಹಳ್ಳಿಯ ಅಪ್ಪಟ ಗ್ರಾಮೀಣ ಭಾಗದ ಅಪ್ಪಟ ಹಳ್ಳಿಯ ಪ್ರತಿಭೆ ನಾನು ಆಗಿರೋದರಿಂದ, ಮನರಂಜನೆಗೆ ಯಾವುದೇ ರೀತಿ ಕೊರತೆ ನೀಡದೆ ಎಲ್ಲ ಜನರನ್ನ ಎಲ್ಲ ರೀತಿ ನಗಿಸುವುದು, ಅವ್ರನ್ನ ಕುಣಿಸುವುದು, ಎಲ್ಲ ಒಂದು ಅರ್ಹತೆ ನನ್ನಲ್ಲಿ ಇರೋದ್ರಿಂದ ದಯವಿಟ್ಟು ಬಿಗ್ ಬಾಸ್ ಈ ಒಂದು ಸೀಸನಲ್ಲಿ ನನಗೆ ವೇದಿಕೆಯನ್ನು ಕೊಡಬೇಕಂತ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ನಮಸ್ಕಾರ, ಧನ್ಯವಾದಗಳು. ಕಲರ್ಸ್ ಕನ್ನಡ ಹಾಗೂ ಬಿಗ್ ಬಾಸ್ ವೇದಿಕೆ.